ಮೂರನೇ ಸುದ್ದಿಯಲ್ಲಿ ಎರಡು ವಿಚಾರ. ಒಂದು ತಮಿಳುನಾಡಿನ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಸುದ್ದಿ, ಮತ್ತೊಂದು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಏನದು? ಇತ್ತೀಚೆಗೆ ಭಾರತದಲ್ಲಿ ಬ್ರಿಕ್ಸ್ ಶೃಂಗಸಭೆ ಆದಂತಹ ಸಮಯದಲ್ಲೂ ಕೂಡ ಭಾರತದ ನಾಯಕತ್ವ, ನರೇಂದ್ರ ಮೋದಿಯವರ ನಾಯಕತ್ವ, ಭಾರತದ ಆರ್ಥಿಕತೆಯ ಬಗ್ಗೆ ಹಾಡಿ ಹೊಗಳಲಾಗಿತ್ತು. ಒನ್ಸ್ ಅಗೇನ್ ಇವತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಕೂಡ ನರೇಂದ್ರ ಮೋದಿಯವರನ್ನು ಮತ್ತು ಭಾರತವನ್ನು ಹಾಡಿ ಹೊಗಳೋ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ರಷ್ಯಾ ಅಂತ ಹೇಳಿದರೆ ಅಮೆರಿಕಾದ ಮತ್ತು ಚೀನಾ, ಈ ಎರಡು ದೇಶಗಳ ತ್ರಿಕೋನಾಕೃತಿಯನ್ನು ತೆಗೆದುಕೊಂಡು ಬನ್ನಿ. ಚೀನಾ ಮತ್ತು ರಷ್ಯಾವನ್ನು ಬಗ್ಗು ಬಡಿಬೇಕು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಪ್ರಯತ್ನವನ್ನು ಪಡ್ತಾ ಇದೆ. ಅದಕ್ಕಾಗಿ ಭಾರತವನ್ನು ಬಳಸಿಕೊಳ್ಳುವ ಹಂಬಲದಲ್ಲೂ ಕೂಡ ಅಮೆರಿಕ ಇದ್ದಿದ್ದನ್ನು ನಾವು ಗಮನಿಸಿದ್ದೀವಿ. ಈ ಎಲ್ಲ ಹಂಬಲ, ಒತ್ತಡಗಳು, ಈ ರಾಜತಾಂತ್ರಿಕ ಬೆದರಿಕೆಗಳು ಇವೆಲ್ಲದರ ನಡುವೆಯೂ ಕೂಡ ಭಾರತ ಮತ್ತು ರಷ್ಯಾದ ಸಂಬಂಧದ ಬಗ್ಗೆ ನಮಗೆಲ್ಲೂ ಕೂಡ ಗೊತ್ತಿದೆ. ಅದರಲ್ಲೂ ಕೂಡ 2014ರಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದಲ್ಲಿ ಬಂದ ನಂತರ ರಷ್ಯಾ ಮತ್ತು ಭಾರತದ ಸಂಬಂಧ ಹಿಂದೆಯೂ ಕೂಡ ಅತ್ಯುತ್ತಮವಾಗಿತ್ತು. 1971ರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಡೀಟೇಲ್ಸಿಗೆ ಬರ್ತೇನೆ. ಅದಾದ ನಂತರವೂ ಕೂಡ 2014ರಿಂದ ಇಲ್ಲಿಯ ತನಕವೂ ಕೂಡ ಭಾರಿ ಅತ್ಯುತ್ತಮವಾಗಿ ಕಾಯ್ದುಕೊಂಡು ಬಂದಿದ್ದೀವಿ. ಇದೀಗ ಪುಟಿನ್ ಅವರು ಮೋದಿಯವರನ್ನು ಹಾಡಿ ಹೋಗಲಿದ್ದಾರೆ, ಭಾರತದ ಆರ್ಥಿಕತೆಯನ್ನು ಹಾಡಿ ಹೋಗಲಿದ್ದಾರೆ. ಏನಂದ್ರೆ ಅವರು ಅಂತ ಹೇಳಿದ್ರೆ ಭಾರತ ಒಂದು ಮಹಾನ್ ರಾಷ್ಟ್ರ ಅನ್ನುವಂಥ ಹೇಳಿಕೆಗಳನ್ನು ಪುಟಿನ್ ಅವರು ಕೊಟ್ಟಿದ್ದಾರೆ. ಹಾಗಾದರೆ ಏನು ಹೇಳಿದರು ಪುಟಿನ್? ಯಾಕಾಗಿ ಈ ಹೇಳಿಕೆಗಳು ಬಂತು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಭಾರತದ ಮೇಲೆ ಒತ್ತಡ ಜಗತ್ತಿಗೆ ಮಾರಕ ಅಂತ ಅವ್ರು ಹೇಳಿರೋದು. ಭಾರತದ ಮೇಲೆ ಒತ್ತಡವನ್ನು ಹಾಕಲಾಗುತ್ತಲ್ಲ, ಅದು ಜಗತ್ತಿಗೆ ಮಾರಕ ಅಂತ ಹೇಳಿದರು. ಭಾರತದ ಪ್ರಭಾವಶಾಲಿ ಆರ್ಥಿಕ ಪ್ರಗತಿ ಮತ್ತು ಅದರ ಸ್ವತಂತ್ರ ವಿದೇಶಾಂಗ ನೀತಿ ಉತ್ತಮವಾಗಿದೆ. ಭಾರತದೊಂದಿಗಿನ ಆರ್ಥಿಕ ಬಾಂಧವ್ಯವನ್ನು ಮತ್ತಷ್ಟು ವಿಸ್ತರಣೆ ಮಾಡೋದಕ್ಕೆ ರಷ್ಯಾ ಬದ್ಧ ಆಗಿದೆ. ಭಾರತದ ಮೇಲೆ ಪಾಶ್ಚಿಮಾತ್ಯ ದೇಶಗಳು ಒತ್ತಡ ಹೇರ್ತಾ ಇರುವುದು ಜಗತ್ತಿಗೆ ಮಾರಕ ಅಂತ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಹೇಳಿರೋದು. ಇದು ಸೇಂಟ್ ಪೀಟರ್ಸ್ಬರ್ಗ್ ಅಂತಾರಾಷ್ಟ್ರೀಯ ಆರ್ಥಿಕ ಶೃಂಗಸಭೆ ನಡೀತು. ಆ ಶೃಂಗಸಭೆಯಲ್ಲಿ ಅವರು ಹೇಳಿಕೆಗಳನ್ನು ಕೊಟ್ಟಿರೋದು. ಇದು ಒತ್ತಡ ತರುವುದು ಅಸಾಧ್ಯ ಅಂತ. ಏನು? ರಷ್ಯಾದೊಂದಿಗೆ ಭಾರತ ಹೊಂದಿರುವ ಸಂಬಂಧದ ವಿಚಾರವಾಗಿ ಮೋದಿಯವರ ಮೇಲೆ ಒತ್ತಡ ಹೇರೋದಕ್ಕೆ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶ ಪ್ರಯತ್ನಗಳನ್ನು ಪಡ್ತಾ ಇದೆ, ಬಟ್ ಅದು ವ್ಯರ್ಥ ಅಂತ ಹೇಳ್ತಾ ಇರ್ತಾರೆ. ಯಾಕೆ? ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಹಾನಿ ತರುತ್ತೆ. ಭಾರತ ಒಂದು ಮಹಾನ್ ದೇಶ ಆಗಿದೆ. ಅವರು ಹೇಳ್ತಾ ಇರೋದು ಅತ್ಯುತ್ತಮವಾದಂಥ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ. ಈ ಆರ್ಥಿಕ ಪ್ರಗತಿಗೆ ನರೇಂದ್ರ ಮೋದಿಯವರ ಕಾರಣ ಆಗಿದೆ. ನಾವು $100 ವ್ಯಾಪಾರದ ಗುರಿಯನ್ನು ಹೊಂದಿದ್ದೀವಿ ಅಂತ. ಇವತ್ತು $65 ಬಿಲಿಯನ್ ವ್ಯಾಪಾರ ಇದೆ ರಷ್ಯಾ ಮತ್ತು ಭಾರತದ್ದು. ಅದನ್ನು ಇನ್ನೂ 30% ಏರಿಕೆ ಮಾಡಿಕೊಂಡು ನಾವು $100 ಬಿಲಿಯನ್ ವ್ಯಾಪಾರವನ್ನು ಮಾಡ್ಕೊಳ್ತೀವಿ ಅಂತೆಲ್ಲ ಅವರು ಹೇಳಿದ್ದಾರೆ. ಅಂದರೆ ನೋಡಿ, ಉಕ್ರೇನ್ ರಷ್ಯಾ ಸಂಘರ್ಷ ಆಯಿತು 2 ವರ್ಷಗಳ ಹಿಂದೆ. ಈ ಸಂಘರ್ಷದ ನಂತರ ನಾನು ಅನೇಕ ಬಾರಿ ಹೇಳಿದಾಗೆ ಯುರೋಪಿಯನ್ ಒಕ್ಕೂಟ ಮತ್ತು ಅಮೆರಿಕಾದವರು ರಷ್ಯಾ ಮೇಲೆ ದಿಗ್ಬಂಧನಗಳನ್ನು ಹೇರಿದರು. ಏನಂತ? ರಷ್ಯಾ ಉತ್ಪಾದನೆ ಮಾಡುವಂತಹ ತೈಲಕ್ಕೆ ಕೇವಲ $60 ಮಾತ್ರ ದರ, ಅದಕ್ಕಿಂತ ಹೆಚ್ಚು ದರವನ್ನು ಕೊಡುವಂತಿಲ್ಲ ಅಂತೆಲ್ಲ ದಿಗ್ಬಂಧನವನ್ನು ಹೇರಿದರು. ಈ ದಿಗ್ಬಂಧನವನ್ನು ವಿಧಿಸಿದ ನಂತರ ರಷ್ಯಾ ಏನು ಮಾಡ್ತು? ತನ್ನಲ್ಲಿರುವಂತಹ ತೈಲವನ್ನು ರಿಯಾಯಿತಿ ದರದಲ್ಲಿ ಭಾರತಕ್ಕೆ ಕೊಡ್ತಾ ಹೋಯಿತು. ರಿಯಾಯಿತಿ ದರದಲ್ಲಿ ನಾವು ಜಾಗತಿಕವಾಗಿ ಏನು ದರವನ್ನು ನೋಡ್ತೀವಿ, ಅದಕ್ಕಿಂತ ಕಡಿಮೆ ದರದಲ್ಲಿ ನಮಗೆಲ್ಲ ದರವೂ ಕೂಡ ಸಿಗ್ತಾ ಹೋಯಿತು. ಈ ದರ ಸಿಕ್ಕಾಗ ಭಾರತ ಅತಿ ಹೆಚ್ಚು ತೈಲವನ್ನು ರಷ್ಯಾದಿಂದ ತೆಗೆದುಕೊಂಡು ಬರೋದಕ್ಕೆ ಶುರುವಾಯಿತು. ಇದರ ಪರಿಣಾಮ ಏನಾಯಿತು? ಆಗಸ್ಟ್ 2025ರಲ್ಲಿ ನೀವು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತೀರಿ ಅಂತ ಅಮೆರಿಕಾದವರು ಏನು ಮಾಡಿದರು? 25% ಸುಂಕವನ್ನು ವಿಧಿಸೋಕೆ, ದಂಡನಾತ್ಮಕ ಸುಂಕವನ್ನು ವಿಧಿಸೋಕೆ ಶುರು ಮಾಡಿದರು. ಭಾರತ ಇದಕ್ಕೆ ಯಾರೇ ಅಂತ ಇಲ್ಲ, ಅದನ್ನು ತೈಲವನ್ನು ನಾವು ಖರೀದಿ ಮಾಡಿದ್ವಿ. ಇದೀಗ ಇರಾನ್ ಮತ್ತು ಅಮೆರಿಕಾದ ನಡುವೆ ಯುದ್ಧ ಮಾಡಿದಂತಹ ಸಮಯದಲ್ಲೂ ಕೂಡ ಅದನ್ನು ನಾವು ಎಕ್ಸ್ಟೆಂಡ್ ಮಾಡ್ತೀವಿ, ಮುಗಿದೋಯ್ತು ಅಂತ ಎಲ್ಲವನ್ನು ಹೇಳಿದಾಗಲೂ ಕೂಡ ಕೇಂದ್ರ ಸರ್ಕಾರ ಹೇಳ್ತು, ಇಲ್ಲ ನಾವು ತೈಲವನ್ನು ರಷ್ಯಾದಿಂದ ಖರೀದಿ ಮಾಡ್ತೀವಿ, ಅಮೆರಿಕಾದ ಈ ಬೆದರಿಕೆಗಳಿಗೆ ನಾವು ಸೊಪ್ಪು ಹಾಕಲ್ಲ ಅಂತ ಅವರು ಹೇಳಿದ್ದು. ಇದು ರಷ್ಯಾ ಮತ್ತು ಭಾರತದ ನಡುವೆ ಇರುವಂತಹ ಸಂಬಂಧ. ಹೀಗಾಗಿ ಅವರು ಈ ಬೆದರಿಕೆ ಹಾಕೋದು ಯಾವುದು ಕೂಡ ನಡೆಯಲ್ಲ ಅಂತ ಈಗ ಅವರು ಹೇಳಿದ್ದಾರೆ. ಮೋದಿ ನಾಯಕತ್ವಕ್ಕೆ ಪುಟಿನ್ ಬಹುಪರಾಕ್ ಅಂದಿರೋದು. ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಭಾರತ ಪ್ರಸ್ತುತ ಅತ್ಯಂತ ವೇಗದ ಆರ್ಥಿಕ ಬೆಳವಣಿಗೆಯನ್ನು ಸಾಧನೆ ಮಾಡ್ತಾ ಇದೆ. ದ್ವಿಪಕ್ಷೀಯ ವ್ಯಾಪಾರ $100 ಬಿಲಿಯನ್ ಮೈಲುಗಳನ್ನು ತಲುಪುವಂಥ ವಿಶ್ವಾಸ ಇದೆ. ಭಾರತ ಸಾಧಿಸ್ತಾ ಇರುವಂತಹ ಈ ಅಭೂತಪೂರ್ವ ಆರ್ಥಿಕ ಪ್ರಗತಿ ಮೋದಿ ಕಾರಣ. ಇದಕ್ಕೆ ಮೋದಿ ಸಮರ್ಥ ನಾಯಕತ್ವದಲ್ಲಿ ಭಾರತ ಸರ್ಕಾರ ಕೈಗೊಂಡಿರುವಂತಹ ಪರಿಶ್ರಮದ ಫಲ ಇದು ಅಂತ. ಯಾಕೆ ಅಮೆರಿಕವನ್ನು ಟಾರ್ಗೆಟ್ ಮಾಡಿ ಇವರು ಹೇಳ್ತಿದ್ದಾರೆ ಅಂತ ಒಂದು ಐತಿಹಾಸಿಕ ಘಟನೆ ಇದೆ. 1971ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧ ಆಯಿತು. ಪಾಕಿಸ್ತಾನ ಮತ್ತು ಭಾರತ ಬಾಂಗ್ಲಾವನ್ನು ಸಪರೇಟ್ ಮಾಡಬೇಕು ಅಂತ. ಆ ಸಮಯದಲ್ಲಿ ಏನು ಮಾಡ್ತು ಅಮೆರಿಕ ಪಾಕಿಸ್ತಾನದ ಸಪೋರ್ಟಿಗೆ ಬಂದು ಒಂದು ಬಂಗಾಳದಲ್ಲಿ ತೆಗೆದುಕೊಂಡು ಬಂದು ಅವರು ಒಂದು ನೌಕಾಪಡೆಯನ್ನು ಇಳಿಸಿಬಿಡ್ತಾರೆ. ಆ ಪಡೆಯನ್ನು ಇಳಿಸಿದಂತಹ ಸಮಯದಲ್ಲಿ ಏನಾಗುತ್ತೆ, ಭಾರತದ ಸಪೋರ್ಟಿಗೆ ಅವತ್ತು ಸೋವಿಯತ್ ರಷ್ಯಾ ಬರುತ್ತೆ. ಅವರು ಭಾರತದ ಜೊತೆಗೆ ಒಂದು ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು
ತಮ್ಮ ಬಳಿ ಇದ್ದಂತಹ ಒಂದು ಜಲಂತರ್ಗಾಮಿಗಳನ್ನ ಭಾರತಕ್ಕೆ ತರೋ ಪ್ರಯತ್ನ ಮಾಡ್ತಾರೆ. ಯಾವಾಗ ರಷ್ಯಾ ಭಾರತಕ್ಕೆ ಸಪೋರ್ಟ್ ಬಂತಲ್ಲ, ಅವತ್ತು ಅಮೆರಿಕ ತನ್ನ ನೌಕಾಪಡೆಯನ್ನು ತೆಗೆದುಕೊಂಡು ಹೋಗ್ಬಿಡುತ್ತೆ. ಇದು ರಷ್ಯಾ ಮತ್ತು ಭಾರತ ಒಂದಾಗಿದ್ದರ ಪರಿಣಾಮ. ಒನ್ಸ್ ಅಗೇನ್ ಇವತ್ತು ಅದನ್ನೇ ಉಲ್ಲೇಖ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ. ಅವರು ಹಲವು ಬಾರಿ ಮುಕ್ತ ಕಂಠದಿಂದೆಲ್ಲ ಹಾಡಿ ಹೋಗ್ಲಿದ್ದನ್ನು ನಾವೆಲ್ಲ ನೋಡಿದ್ವಿ. ಬೆದರಿಕೆಗೆ ಜಗ್ಗದ ನಾಯಕತ್ವ ಅಂತ ಹೇಳಿದ್ದಾರೆ. ಭಾರತದ ಆರ್ಥಿಕ ಪ್ರಗತಿಯ ರೂವಾರಿ ಅಂತ ಹೇಳಿದ್ರು. ಮೇಕ್ ಇನ್ ಇಂಡಿಯಾವನ್ನು ಕೂಡ ಹಾಡಿ ಹೋಗಳಿದ್ರು. ರಷ್ಯಾ ಸರ್ಕಾರ ಮೋದಿಯವರಿಗೆ ಈ ಹಿಂದೆ ಅವರ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂಥ ಆರ್ಡರ್ ಆಫ್ ಆಕ್ಟ್ ಆಂಡ್ರೋ ದಿ ಅಫಾಸ್ಟಲ್ ಎನ್ನುವಂಥ ಪ್ರಶಸ್ತಿಯನ್ನು ಕೂಡ ಕೊಟ್ಟಿತ್ತು. ಅದಾದ ನಂತರ ಈ ಉಕ್ರೇನ್ ಸಮರದ ನಂತರ ಏನಾಯ್ತಲ್ಲ ಬೆಳವಣಿಗೆ, $65 ಬಿಲಿಯನ್ ಆಗ್ತಾ ಇತ್ತು, ಅತಿ ಹೆಚ್ಚು ನಮ್ದು ಅವ್ರ ಜೊತೆಗೆ. ಅದಾದ ನಂತರ ಈಗ ಅದು $100 ಬಿಲಿಯನ್ ನಾವು ಏರಿಕೆ ಮಾಡ್ಕೊಳ್ತೀವಿ ಅಂತ. ಅಂದರೆ ಇದೀಗ ನಮ್ಮದು $5.4 ಲಕ್ಷ ಕೋಟಿ ರೂಪಾಯಿ ಇದೆ ಭಾರತ ಮತ್ತು ರಷ್ಯಾದ ಒಟ್ಟು ವ್ಯಾಪಾರ. ಅದನ್ನು ನಾವು $100 ಬಿಲಿಯನ್ ಏರಿಕೆ ಮಾಡ್ಕೊಳ್ತೀವಿ ಅಂತ. ಆದರೆ ನೋಡಿ, ತೈಲ ದರ ಅಂದರೆ ಕಡಿಮೆ ದರಕ್ಕೆ ಅವರು ಕೊಡ್ತಾರೆ. 2014ಕ್ಕಿಂತ ಮೊದಲು ಎಷ್ಟಿತ್ತು ಪರ್ಸೆಂಟೇಜು ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಇತ್ತು ಅವರದ್ದು, ಅತ್ಯಂತ ಕಡಿಮೆ ಇತ್ತು. ಅಂದರೆ UPA 1 UPA 2 ಸರ್ಕಾರ ಇದ್ದಂತಹ ಸಮಯದಲ್ಲಿ ಇದೀಗ ಅತಿ ಹೆಚ್ಚು ತೈಲವನ್ನು ನಾವು ರಷ್ಯಾದಿಂದ ತೆಗೆದುಕೊಳ್ತಾ ಇದ್ದೀವಿ. ಇದರ ಪರಿಣಾಮ ಭಾರತಕ್ಕೆ ಏನು ಲಾಭ ಆಗಿದೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಕರೆ ಕೊಟ್ಟರಲ್ಲ, ವಿದೇಶಿ ವಿನಿಮಯ ಉಳಿತಾಯಕ್ಕೆ ಸಾರ್ವಜನಿಕರು ಸಹಕಾರವನ್ನು ಕೊಡಬೇಕು. ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಡಾಲರ್ ಮುಖಾಂತರ ತೈಲವನ್ನು ನಾವೇನು ಖರೀದಿ ಮಾಡ್ಕೊಳ್ತಾ ಇದ್ದೀವಿ, ಅದರಿಂದ ವಿದೇಶಿ ವಿನಿಮಯ ಈ ಏನು ಹೋಗ್ತಾ ಇದೆ ಅದನ್ನು ನಾವು ಕಡಿಮೆ ಮಾಡಬೇಕು ಅಂತ ಅದನ್ನು ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ದರಿಂದ ಅದು ಸ್ವಲ್ಪ ಲಾಭ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ರೂಪಾಯಿ ಮತ್ತು ರಷ್ಯಾದ ರುಬಲ್ ಕರೆನ್ಸಿ ಮುಖಾಂತರ ವ್ಯಾಪಾರ ವಹಿವಾಟುಗಳಾಗ್ತಾ ಇದೆ. ನಮ್ಮ ರೂಪಾಯಿ ಮತ್ತು ರಷ್ಯಾದ ರುಬಲ್ ಮುಖಾಂತರ ಕರೆನ್ಸಿಗಳಾಗ್ತಾ ಇದೆ. ಹೀಗಾಗಿ ರಕ್ಷಣಾತ್ಮಕವಾಗಿ ಅದು S-400 ವಿಚಾರ ಆಗಿರ್ಬೋದು, ಬೇರೆ ಬೇರೆ ಯುದ್ಧ ವಿಮಾನಗಳ ವಿಚಾರದಲ್ಲೂ ಕೂಡ ಭಾರತ ಮತ್ತು ರಷ್ಯಾದ ನಡುವೆ ಒಪ್ಪಂದಗಳಾಗಿದೆ. ಹೀಗಾಗಿ ಮೋದಿ ನಾಯಕತ್ವಕ್ಕೆ ಅವರೆಲ್ಲ ಬಹುಪರ ಕಂದಿದ್ದಾರೆ. ಮತ್ತೊಂದು ಬೆಳವಣಿಗೆ, ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರನ್ನು ಹಾಡಿ ಹೋಗಲಿದ್ದಾರೆ. ನನ್ನ ಅತ್ಯುತ್ತಮ ಫ್ರೆಂಡ್, ಮೈ ಗುಡ್ ಫ್ರೆಂಡ್ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು. ಒಂದು ಕಡೆ ರಷ್ಯಾ ಅಧ್ಯಕ್ಷರು ಮೋದಿ ಅವರನ್ನು ಹಾಡಿ ಹೋಗಲಿದ್ದಾರೆ ಅಂತ, ಸಹಜವಾಗಿ ಅದರ ಶತ್ರು ದೇಶ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು. ಮೋದಿ ಅವರನ್ನು ಮತ್ತೊಮ್ಮೆ ಆಪ್ತ ಸ್ನೇಹಿತ ಅಂತೆಲ್ಲ ಬಣಿಸಿದ್ದಾರೆ. ನಾವು ಭಾರತದೊಂದಿಗೆ ಸಾಕಷ್ಟು ಹಣವನ್ನು ಗಳಿಸ್ತಿದ್ದೀವಿ ಅಂತ ಅಮೆರಿಕಾದವರು ಹೇಳಿರೋದು. ನನಗೆ ಪ್ರಧಾನಿ ನರೇಂದ್ರ ಮೋದಿ ತುಂಬ ಇಷ್ಟ, ನನ್ನ ಉತ್ತಮ ಸ್ನೇಹಿತ, ಒಟ್ಟಿಗೆ ಕಾರ್ಯನಿರ್ವಹಿಸ್ತೀವಿ, ಒಪ್ಪಂದ ಮಾಡಿಕೊಳ್ತೀವಿ ಅಂತ ಯಾರು ಹೇಳಿರೋದು? ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ನೀವು ನೋಡಿ, ರಷ್ಯಾ ಮತ್ತು ಭಾರತದ ಸಂಬಂಧ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಯಾವ ಕಾರಣಕ್ಕಾಗಿ? ಇವೆರಡು ದೇಶಗಳ ನಡುವೆ ಒಪ್ಪಂದಗಳಾಗಿ ತೈಲವನ್ನು ಖರೀದಿ ಮಾಡಿ ಅಮೆರಿಕದ ದಿಗ್ಬಂಧನ ಇದ್ದಾಗಲೂ ಕೂಡ ರಷ್ಯಾ ಮತ್ತು ಭಾರತದ ಸಂಬಂಧ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಈಗ ಅಮೆರಿಕಕ್ಕೆ ಹೆದರಿಕೆ ಇದೆ. ಅಮೆರಿಕದ ನಡುವೆ ಮತ್ತು ಭಾರತದ ನಡುವೆ ಒಂದು ಒಪ್ಪಂದ ಆಯಿತು. ಯಾವುದು? ಭಾರತ ಮತ್ತು ಅಮೆರಿಕ ಮುಕ್ತ ವ್ಯಾಪಾರ ಒಪ್ಪಂದ ಆಯಿತು. ಈ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಕಾರ ಭಾರತ ಮುಂದಿನ 5 ವರ್ಷಗಳಲ್ಲಿ ಅಮೆರಿಕಾದಿಂದ $500 ಬಿಲಿಯನ್ ಮೌಲ್ಯದ ತಂತ್ರಜ್ಞಾನ, ಕೃಷಿ ಉಪಕರಣಗಳು, ಇಂಧನ, ಮಿಲಿಟರಿ ಆಯುಧಗಳು ಇತ್ಯಾದಿಯನ್ನು ಖರೀದಿ ಮಾಡಬೇಕಾದಂಥದ್ದಿದೆ. ಈ ಒಪ್ಪಂದದ ಪ್ರಕಾರ ಮುಂದಿನ 5 ವರ್ಷಗಳಲ್ಲಿ $500 ಬಿಲಿಯನ್ ಮೌಲ್ಯದ ಎಲ್ಲ ಸರಕು ಸಾಗಾಟ, ತಂತ್ರಜ್ಞಾನ ಇತ್ಯಾದಿ ಎಲ್ಲವನ್ನು ಕೂಡ ಖರೀದಿ ಮಾಡಬೇಕು. ಅಮೆರಿಕಕ್ಕೆ ಈಗ ಇರುವಂತಹ ಭಯ, ಈ ಒಪ್ಪಂದ ಎಲ್ಲಿ ಕಡಿತ ಆಗಿಬಿಡುತ್ತೆ. ರಷ್ಯಾದ ಜೊತೆಗೆ ಅತ್ಯುತ್ತಮವಾದ ಸಂಬಂಧ ಆದರೆ ಈ ಒಪ್ಪಂದ ಕಡಿತ ಏನಾದರೂ ಆದರೆ ನಮ್ಮ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಅಂತ ಟ್ರಂಪ್ ಅವರಿಗೆ ಕಾಡ್ತಾ ಇದೆ. ಹೀಗಾಗಿ ಅವರು ಅದನ್ನು ಹೊಗಳೋ ಪ್ರಯತ್ನ, ಅಂದರೆ ರಷ್ಯಾದ ಜೊತೆಗೆ ಈ ಸಂಬಂಧ ಏನಿದೆಯಲ್ಲ ಅದನ್ನು ಸಮತೋಲನ ಸ್ಥಿತಿಯಲ್ಲಿ ಇಡಬೇಕು ಅನ್ನೋ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಈಗ ಹಾಡಿ ಹೋಗಲಿದ್ದಾರೆ ಅಂತ ಸದ್ಯಕ್ಕೆ ರಾಜಕೀಯ ವಿಶ್ಲೇಷಕರೆಲ್ಲ ವಿಶ್ಲೇಷಣೆ ಮಾಡ್ತಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ, ನಾನು ಆವಾಗಲೇ ಹೇಳಿದಾಗೆ ಪಕ್ಕದ ತಮಿಳುನಾಡಿನಲ್ಲಿ ಕರ್ನಾಟಕ ಕೇಡರ್ನ IPS ಅಧಿಕಾರಿಯಾಗಿದ್ದಂತಹ ಕೆ ಅಣ್ಣಾಮಲೈ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದರು ಪ್ರಾಥಮಿಕ ಸದಸ್ಯತ್ವಕ್ಕೆ. ಇದೀಗ ಅದು ಅಂಗೀಕಾರ ಆಗಿದೆ. ಬಿಜೆಪಿ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ 2 ದಿನಗಳ ಹಿಂದಷ್ಟೇ BL ಸಂತೋಷ್ ಮತ್ತು ಅಮಿತ್ ಶಾ ಅವರನ್ನೆಲ್ಲ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿ ಅಣ್ಣಾಮಲೈ ಅವರು ಬಂದಿದ್ದರು. 2019ರಲ್ಲಿ ಕ್ವಿಟ್ಟು, 2020ರಲ್ಲಿ ಬಿಜೆಪಿ ಸೇರ್ಪಡೆ, 2021ರಲ್ಲಿ ಚುನಾವಣೆಯನ್ನು ಎದುರಿಸಿದ್ರು ಅಣ್ಣಾಮಲೈ. ಅದಾದ ನಂತರ ಚುನಾವಣೆಯಲ್ಲೆಲ್ಲ ಸೋತಿದ್ರು. 6 ವರ್ಷಗಳ ಸುದೀರ್ಘ, ಅಂದರೆ ಒಂದು 6 ವರ್ಷ ಇದ್ದರು ಬಿಜೆಪಿಯಲ್ಲವರು. ಅದಾದ ನಂತರ ಇದೀಗೆಲ್ಲ ಅವರು ಅದಕ್ಕೆ ಕೊನೆ ಹಾಕಿದ್ದಾರೆ. ಕಾರಣಗಳೇನು ಚರ್ಚೆ ಆಗ್ತಾ ಇರೋದು, ಮೊನ್ನೆ ಕೂಡ ಹೇಳಿದಾಗೆ ಈಗ ಇವರು DMK ಮತ್ತು AIDMKನ ಸಾರಾಸಗಟ್ಟಾಗಿ ವಿರೋಧ ಮಾಡ್ತಾ ಇದ್ರು. ಜಯಲಲಿತಾ ವಿರುದ್ಧ ಮಾತನಾಡಿದ್ರು, ಅಣ್ಣಾದೊರೈ ವಿರುದ್ಧ ಮಾತನಾಡಿದ್ರು, ಸ್ಟಾಲಿನ್ ಅವರ ಜೊತೆಗೆ ಎಲ್ಲ ಅವ್ರ ವಿರುದ್ಧ ಎಲ್ಲ ಮಾತನಾಡಿದ್ರು ಭ್ರಷ್ಟಾಚಾರದ ಬಗ್ಗೆ. ಈಗ ಬಿಜೆಪಿಗೆ ಅನಿವಾರ್ಯ ಏನಾಗಿತ್ತು ಅಂತ ಹೇಳಿದ್ರೆ AIDMK ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ಬೇಕಾಗಿತ್ತು. ಈ AIDMK ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದರ ವಿರುದ್ಧವಾಗಿ ಅಣ್ಣಾಮಲೈ ಅವರಿಗೆ ಸಿಟ್ಟಿತ್ತು. ಈ ಕಾರಣಕ್ಕಾಗಿ ಅವರು ರಾಜೀನಾಮೆಯನ್ನು ಕೊಟ್ಟರು. ನೀವು ನೋಡಿ, ಗಮನಿಸಬೇಕಾದ ಸಂಗತಿ, 2024ರ ಲೋಕಸಭಾ ಚುನಾವಣೆ ಆಯ್ತಲ್ಲ, ಆ ಚುನಾವಣೆಯಲ್ಲಿ ಬಿಜೆಪಿ ಸ್ವತಂತ್ರವಾಗಿ ತಮಿಳುನಾಡಲ್ಲಿ ಸ್ಪರ್ಧೆ ಮಾಡಿತು. ಎಷ್ಟು ಓಟ್ ತೆಗೆದುಕೊಂಡ್ರು? 11% ಓಟ್ ತೆಗೆದುಕೊಂಡ್ರು. ಹೆಚ್ಚು ಕಡಿಮೆ 11.38%, 12% ಅಂತ ಲೆಕ್ಕ ಹಾಕೊಂಡ್ರು. 12% ವೋಟಿಂಗ್ ಬಂತು.
2026 ಚುನಾವಣೆಯಲ್ಲಿ AIADMK ಜೊತೆಗೆ ಮೈತ್ರಿ ಮಾಡಿಕೊಂಡ್ರು. 29 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಸಿಕ್ತು. ಇವರು ಗಳಿಸಿದಂಥ ಒಟ್ಟಾರೆ ಮತ ಪ್ರಮಾಣ ಕೇವಲ 3%. ಇದು ಅಣ್ಣಾಮಲೈಯವರಿಗೆ ಅಸಮಾಧಾನ. ಹೇಗೆ ವಿಜಯ್ ಅವರು ಸ್ವತಂತ್ರವಾಗಿ TVK ಎನ್ನುವಂತಹ ಪಾರ್ಟಿಯನ್ನೆಲ್ಲ ಶುರು ಮಾಡಿ ಹೋರಾಟ ಮಾಡೋ ಪ್ರಯತ್ನವನ್ನು ಮಾಡಿದ್ರಲ್ಲ, ಹಾಗೆ ಇವರು ಕೂಡ ಆಶಯ ಇತ್ತು BJP ಸ್ವತಂತ್ರವಾಗಿ ಹೆಜ್ಜೆಯನ್ನು ಇಡಬೇಕು. ತಾತ್ಕಾಲಿಕ ಈ ರಾಜಕೀಯ ಫಲಿತಾಂಶದ ಕಾರಣಕ್ಕಾಗಿ ನಾವು AIADMK ಜೊತೆಗೆ ಹೋಗೋದು ಬೇಡ ಅಂತ ಅಣ್ಣಾಮಲೈ ಅವರ ನಿಲುವಾಗಿತ್ತು. ಆದರೆ ಇದರ ವಿರುದ್ಧವಾಗಿ ಏನು ಮಾಡಿದ್ರು, ಹೈಕಮಾಂಡ್ನವರು AIADMK ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡ್ರು. ಈ ಮೈತ್ರಿಯ ವಿರುದ್ಧ ಆಗಿತ್ತು. ಅದಾದ ನಂತರ ಇವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಎಡಪ್ಪಾಡಿ ಪಳನಿಸ್ವಾಮಿ ಮೈತ್ರಿಯನ್ನು ಮಾಡ್ಕೊಳ್ಳುವಾಗ, ಕಳೆದ ಬಾರಿ 2025ರಲ್ಲಿ ಮೈತ್ರಿಯನ್ನು ಮಾಡ್ಕೊಳ್ಳುವಾಗ, ನಾವು ನಿಮ್ಮ ಜೊತೆಗೆ ಮೈತ್ರಿ ಬರ್ತೀವಿ, ಆದರೆ ನಮ್ಮದೊಂದು ಕಂಡೀಷನ್ ಇದೆ ಅಂತ ಹೇಳಿದ್ರಂತೆ. ಏನು ಕಂಡೀಷನ್ ಅಂತ ಹೇಳಿದ್ರೆ, ಅಣ್ಣಾಮಲೈಯವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ. ಹೀಗಾಗಿ ಅವರನ್ನು ಕೆಳಗಿಳಿಸಿ ಅಲ್ಲಿ ಬೇರೆ ಒಬ್ಬರನ್ನು ಅಲ್ಲಿ ನೈನಾರ್ ನಾಗೇಂದ್ರನ್ ಅಂತ BJP ರಾಜ್ಯಾಧ್ಯಕ್ಷರನ್ನು ಮಾಡ್ತಾರೆ. ಅವರು ಹಿಂದೆ AIADMKಲ್ಲಿದ್ದರು, ಜಯಲಲಿತಾ ಸರ್ಕಾರದಲ್ಲಿ ಮಿನಿಸ್ಟರ್ ಕೂಡ ಆಗಿದ್ದರು. ಹೀಗಾಗಿ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನ ಮಾಡಿದ್ರು. ಎಲ್ಲ ಘಟನೆಯಿಂದ ಅಸಮಾಧಾನಗೊಂಡಿದ್ರು. ಹೀಗಾಗಿ ರಾಜೀನಾಮೆ ಕೊಟ್ಟರು, ಅಂಗೀಕಾರ ಆಗಿದೆ. ಹಾಗಾದರೆ ಸಿಂಗಂ ಮುಂದಿನ ನಡೆ ಏನು? ವಾಟ್ ನೆಕ್ಸ್ಟ್? ಹೊಸ ಪಾರ್ಟಿ ಕಟ್ತಾರ, ಏನು ಮಾಡ್ತಾರ ಅನ್ನೋದು ಸದ್ಯ. ಇಂದಿನಿಂದ ಹೊಸ ಹಾದಿ, ಹೊಸ ರಾಜಕೀಯ ಚಳವಳಿ, ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಒಂದು ಹೊಸ ಪಕ್ಷವನ್ನು ಕಟ್ಟೋದಕ್ಕೆಲ್ಲ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ ಅಂತ. ತಮಿಳುನಾಡಲ್ಲಿ ನಡೆದು ಬಂದಂಥ ವ್ಯಕ್ತಿ ಪೂಜೆ, ಭ್ರಷ್ಟಾಚಾರದ ವಿರುದ್ಧ ತಳಮಟ್ಟದ ಹೋರಾಟ, ಇದರ ಜೊತೆಗೆ ಒಂದು ಸುದ್ದಿ ಬರ್ತಾ ಇದೆ. ತಮಿಳಗ ವೆಟ್ರಿ ಕಳಗಂ ಜೊತೆಗೆ ಏನಾದರೂ ಇವರು ಮೈತ್ರಿಯನ್ನು ಮಾಡ್ಕೊಳ್ತಾರಂತ. ನೀವು BJPಯಲ್ಲಿದ್ದಾಗ ನನ್ನ ಮಣ್ಣು ನನ್ನ ಜನ ಅಂತ ಒಂದು ಪಾದಯಾತ್ರೆ ಮಾಡಿದ್ರು ಅವರು. ಈ ಪಾದಯಾತ್ರೆ 200 ದಿನ ನಡೀತಲ್ಲಿ. 234 ವಿಧಾನಸಭಾ ಕ್ಷೇತ್ರ, 39 ಲೋಕಸಭಾ ಕ್ಷೇತ್ರಗಳು, 9,000 ಕಿಲೋಮೀಟರ್ ಇವರು ಕ್ರಮಿಸಿದ್ರು. ಇದರಿಂದ ಇವರಿಗೆ ಏನು ಲಾಭ ಆಗ್ತದೆ ಅಂತ ಹೇಳಿದ್ರೆ, ಸ್ಥಳೀಯ ನಾಯಕತ್ವದ ಬಗ್ಗೆ ಅವರಿಗಿರುವಂಥ ಹಿಡಿತ, ಸ್ಥಳೀಯ ನಾಯಕರ ಜೊತೆಗೆ ಸಂಭಾಷಣೆ. ಅಣ್ಣಾಮಲೈ ಎನ್ನುವಂಥ ಒಂದು ಫೈರ್ ಬ್ರ್ಯಾಂಡ್, ಒಂದು ಯುವಕ. ಈಗ ಹೇಗೆ ನೀವು ವಿಜಯ್ ಅವರ ಜೊತೆಗೆ ಜೆನ್ಸಿಗಳೆಲ್ಲ ಬಂದರು, ಯುವಕರು ಬಂದರು, ಮಹಿಳೆಯರು ಬಂದರು, ಒಟ್ಟಾಗಿ ಒಂದು ಓಟ್ ಹಾಕಿದ್ರು. ಇದು ಕೂಡ ಇವರೊಂದೊಂದು ಪಾದಯಾತ್ರೆಯನ್ನು ಏನು ಮಾಡಿದ್ರಲ್ಲ, ಈ ಪಾದಯಾತ್ರೆಯು ಕೂಡ ಒಂದು ಹೊಸ ಪಾರ್ಟಿನ ಇವರಿಗೆ ಕಟ್ಟುವುದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದರೆ ಇವರು ಕಟ್ಟುವಂತಹ ಪಾರ್ಟಿ ಹೇಗಿರುತ್ತೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಸಿದ್ಧಾಂತದ ಅನುಗುಣವಾಗಿ ಇರುತ್ತೆ. ಆದರೆ ತಮಿಳುನಾಡಿನ ರಾಜಕಾರಣದಲ್ಲಿ ದ್ರಾವಿಡ ಸಿದ್ಧಾಂತ ಇದೆಯಲ್ಲ, ಅದು ತಮಿಳುನಾಡು ಅಂತ ಹೇಳಿದ್ರೆ DMK ಮತ್ತು AIADMK ಮಾತ್ರ ಸೀಮಿತ. ಅದನ್ನು ಹೊರತುಪಡಿಸಿ ಮತ್ತೊಬ್ಬರಿಗೆ ಇಲ್ಲಿ ಅವಕಾಶ ಇಲ್ಲ. ಇದರ ಜೊತೆಗೆ DMK ಮತ್ತು AIADMK ನಡುವೆ ಭ್ರಷ್ಟಾಚಾರದ ಆರೋಪಗಳೇನಿತ್ತಲ್ಲ, ಇದೇ ಅಣ್ಣಾಮಲೈಯವರು ನೇರವಾಗಿ ಜಯಲಲಿತಾ ಅವರ ವಿರುದ್ಧ ಮಾತನಾಡಿದರು. ಅಂದರೆ ಭ್ರಷ್ಟಾಚಾರದ ಆರೋಪ ಅವರ ಅವಧಿಯಲ್ಲಿ ಹಿಂಗಾಗಿತ್ತು, ಇವರ ಅವಧಿಯಲ್ಲಿ ಹಿಂಗಾಗಿತ್ತು. ಅಣ್ಣಾದೊರೆಯವರ ಬಗ್ಗೆಯೂ ಕೂಡ ಮಾತನಾಡಿದರು. ಈ ಕಾರಣಕ್ಕಾಗಿ AIADMK ಏನು ಮಾಡಿತ್ತು, BJP ಜೊತೆಗಿನ ಮೈತ್ರಿಯನ್ನು ಕಳೆದುಕೊಂಡು ಹೊರಗಡೆ ಹೋಗಿದ್ರು. ಇದು BJP ಹೈಕಮಾಂಡ್ಗೆ ಸರಿ ಅನ್ನಿಸಲಿಲ್ಲ. ಈ BJP ಹೈಕಮಾಂಡ್ ನಡೆ ಇವತ್ತು ಅಣ್ಣಾಮಲೈ ಅವರಿಗೆ ಸರಿ ಅನಿಸಿಲ್ಲ. ಈ ಕಾರಣಕ್ಕಾಗಿ ಅವರು ಹೊರಗಡೆ ಬಂದಿದ್ದಾರೆ, ಒಂದು ಹೊಸ ಪಾರ್ಟಿಯನ್ನು ಕಟ್ಟಬಹುದು ಅಂತ. ಯಾಕಂದರೆ ಮುಂದಿನ 5 ವರ್ಷ ಅಣ್ಣಾಮಲೈ ಅವರಿಗೆ ಸಮಯ ಸಿಗ್ತಾ ಇದೆ. 2026 ಅಂತ ಹೇಳಿದ್ರೆ ಮುಂದಿನ 5 ವರ್ಷ, 2031ರ ಚುನಾವಣೆಗೆ ಸಮಯದಲ್ಲಿ ಅವರೊಂದು ಹೊಸ ಪಾರ್ಟಿಯನ್ನು ಕಟ್ಕೊಂಡು ಬಂದು ಸಂಘಟನೆ ಮಾಡಬಹುದು ಅಂತ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಏನು ಮಾಡ್ತಾರೆ ನೋಡೋಣ.